ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ಎಲ್ಲರಿಗೂ ಕೂಡ 8/2/2023 2024 ಪ್ರಚಲಿತ ಘಟನೆಗಳಿಗೆ ನಿಮಗೆ ಸ್ವಾಗತವನ್ನು ಕೋರ್ತಾ, ಓಕೆ, ಇಲ್ಲಿ ನೋಡಿ 8/2/2024 ಪ್ರಚಲಿತ ಘಟನೆಗಳಿಗೆ ಸ್ವಾಗತವನ್ನು ಕೋರ್ತಾ, ಇಲ್ಲಿ ಮೊದಲನೇದಾಗಿ ನಮ್ಮ ಒಂದು ಚಾನಲ್ನಲ್ಲಿ ಪ್ರತಿದಿನ ಇಲ್ಲಿ ಪ್ರಚಲಿತ ಘಟನೆಗಳು ಬರ್ತಾ ಇರ್ತವೆ. ಈ ಒಂದು ಪ್ರಚಲಿತ ಘಟನೆಗಳು ತುಂಬ ಇಂಪಾರ್ಟೆಂಟ್ ಆಗಿರೋ ಕಾರಣದಿಂದಾಗಿ ಯಾರೂ ಕೂಡ ಇದನ್ನು ಮಿಸ್ ಮಾಡಬೇಡಿ. ಓಕೆ, ಬನ್ನಿ ಈಗ ಮೊದಲನೇ ಪ್ರಶ್ನೆ ನೋಡೋಣ. ಏನಪ್ಪ ಇದೆ ಅಂತ ಅಂದರೆ, ಏಕರೂಪ ನಾಗರಿಕ ಸಂಹಿತೆ ಅಥವಾ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಕರಿತೇವೆ. ನಿಮಗೆ ಇಂಗ್ಲೀಷ್ನಲ್ಲಿ ಹೇಳಿದರೆ ಡೈರೆಕ್ಟಾಗಿ ನಿಮಗೆ ಈಸಿಯಾಗಿ ಅರ್ಥ ಆಗ್ತದೆ. ಯೂನಿಫಾರ್ಮ್ ಸಿವಿಲ್ ಕೋಡ್ ಎಂಬತಕ್ಕಂಥದ್ದು. ಈ ಒಂದು ಯೂನಿಫಾರ್ಮ್ ಸಿವಿಲ್ ಕೋಡ್ ಏನಿದೆ, ಈ ಒಂದು ಯೂನಿಫಾರ್ಮ್ ಸಿವಿಲ್ ಕೋಡ್ ಯಾವ ರಾಜ್ಯದಿಂದ ಇಲ್ಲಿ ಮೊದಲನೇ ಬಾರಿಗೆ ಬಂದಿದೆ ಅಂತ. ಅಂದರೆ ಎಲ್ಲರೂ ಕೂಡ ನೀವು ಉತ್ತರಾಖಂಡ ಅಂತ ಆನ್ಸರ್ನ ಹಾಕಿಬಿಡ್ತೀರ. ಅದು ಎರಡನೇ ರಾಜ್ಯ ಆಗಿರ್ತದೆ. ಅದು ನಿಮಗೆ ಮಾಹಿತಿ ಗೊತ್ತಿರಬೇಕು. ಒಂದನೇ ರಾಜ್ಯ ಇಲ್ಲಿ ಯಾವುದಪ್ಪ ಅಂತ ನಾವು ನೋಡೋದಾದರೆ, ಇಲ್ಲಿ ಗೋವಾ ಎಂಬತಕ್ಕಂತಹ ಒಂದು ರಾಜ್ಯ. ಇದರ ಬಗ್ಗೆ ಸಂಪೂರ್ಣವಾಗಿ ಈ ಒಂದು ಆರ್ಟಿಕಲ್ ಹೇಳಬೇಕಾದ್ರೆ ನಿಮಗೆ ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ. ಏಕರೂಪ ನಾಗರಿಕ ಸಂಹಿತೆ ಅಥವಾ ಯೂನಿಫಾರ್ಮ್ ಸಿವಿಲ್ ಕೋಡ್ ಇದನ್ನು ಹೊಂದಿದಂತಹ ಮೊದಲ ರಾಜ್ಯ ಯಾವುದಪ್ಪ ಅಂತ ಅಂದರೆ ಅದು ಗೋವಾ ರಾಜ್ಯ ಆಗಿರ್ತಕ್ಕಂಥದ್ದು. ಅದೇ ಇಲ್ಲಿ ನಿಮಗೆ ಈ ಒಂದು ಗೋವಾ ರಾಜ್ಯದಲ್ಲಿ ಮೊದಲ ಬಾರಿಗೆ ಏಕರೂಪ ನಾಗರಿಕ ಒಂದು ಸಂಹಿತೆ ಬಂದಿದೆ. ಅದೇ ರೀತಿ ನಿಮಗೆ ಉತ್ತರಾಖಂಡದಲ್ಲಿ ಇದೀಗ ಪ್ರಪ್ರಥಮ ಬಾರಿಗೆ, ಅಂದರೆ ಈಗ ಉತ್ತರಾಖಂಡದಲ್ಲೂ ಕೂಡ ಈ ಒಂದು ಏಕರೂಪ ನಾಗರಿಕ ಸಂಹಿತೆಯನ್ನು ಬಿಲ್ಲನ್ನು ಪಾಸ್ ಮಾಡಿಕೊಂಡಿದ್ದಾರೆ. ಅದನ್ನು ಆ್ಯಕ್ಟ್ ಆಗಿ ಡೈರೆಕ್ಟಾಗಿ ಅದು ಕೂಡ ಏಕರೂಪ ನಾಗರಿಕ ಸಂಹಿತೆಯನ್ನು ಈ ಒಂದು ಉತ್ತರಾಖಂಡದಲ್ಲೂ ಕೂಡ ಮಾಡಬೇಕು ಅಂತ ಅವರು ಮಾಡಿಕೊಂಡಿದ್ದಾರೆ. ಇದು ಕೂಡ ನಿಮಗೆ ಗೊತ್ತಿರಬೇಕು. ಯಾಕೆ ಅಂತ ಅಂದರೆ ಇಲ್ಲಿಂದನೂ ಕೂಡ ಪ್ರಶ್ನೆ ಬರುವಂತಹ ಒಂದು ಸಾಧ್ಯತೆಗಳು ಇಲ್ಲಿ ಇರ್ತವೆ. ಉತ್ತರಾಖಂಡದಲ್ಲಿ ಇತ್ತೀಚೆಗೆ ಯೂನಿಫಾರ್ಮ್ ಸಿವಿಲ್ ಕೋಡ್ ನ್ಯೂಸಲ್ಲಿ ಇದೆ. ಅದಕ್ಕಾಗಿ ಈ ಒಂದು ಪ್ರಶ್ನೆಯನ್ನು ನಿಮಗೆ ಕೇಳಿರ್ತಕ್ಕಂಥದ್ದು. ಓಕೆ, ಬನ್ನಿ ಈಗ ಮುಂದಿನ ಒಂದು ಆರ್ಟಿಕಲ್ಸ್ಗಳನ್ನು ನೋಡ್ಕೊಳ್ತಾ ಹೋಗೋಣ. ತುಂಬ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳಿದ್ದಾವೆ. ಕರೆಂಟ್ ಅಫೇರ್ಸ್ ಮಿಸ್ ಮಾಡಬೇಡಿ, ಪ್ರತಿದಿನ ಬರ್ತದೆ, ಅದನ್ನು ನೋಡ್ಕೊಳ್ತಾ ಹೋಗಿ. ಓಕೆ, ನಾವು ಏನಾದರೂ ಈಗ ಪ್ರತಿದಿನ ದಿನಕ್ಕೊಂದು ಪ್ರಶ್ನೆಯ ಒಂದು ಆರ್ಟಿಕಲ್ಗೆ ನಾವು ಬಂದ್ವಿ ಅಂತ ಅಂದರೆ, ಇಲ್ಲಿ ಇವತ್ತಿನ ಒಂದು ಆರ್ಟಿಕಲ್ ಪ್ರಶ್ನೆ ಏನಪ್ಪ ಇದೆ ಅಂತ ಅಂದರೆ, ಸುದ್ದಿಯಲ್ಲಿ ಇರ್ತಕ್ಕಂತಹ ಒಂದು ನೋಡಿ, ಇಲ್ಲಿ ಸುದ್ದಿಯಲ್ಲಿ ಇರ್ತಕ್ಕಂತಹ ಒಂದು ಮನೌಸ್ ಎಂಬತಕ್ಕಂತಹ ಒಂದು ನಗರ. ಇದು ಮನೌಸ್ ಎಂಬತಕ್ಕಂತಹ ಒಂದು ನಗರ, ಇದು ಯಾವ ದೇಶದ ನಗರ ಅಂತ ಕೇಳ್ತಾರೆ. ಮನೌಸ್ ಎಂಬತಕ್ಕಂತಹ ಒಂದು ನಗರ ಇದು ಯಾವ ದೇಶದ ನಗರ ಅಂತ ಕೇಳ್ತಾರೆ. ಸೂಡಾನ್ ಇದೆ, ನೆಕ್ಸ್ಟ್ ಇಲ್ಲಿ ಗ್ರೀಸ್ ಇದೆ, ಬ್ರೆಜಿಲ್ ಇದೆ, ಇಸ್ರೇಲ್ ಇದೆ. ಈ ಒಂದು ಮನೌಸ್ ಎಂಬತಕ್ಕಂತಹ ಒಂದು ನಗರ ಇದು ಬ್ರೆಜಿಲ್ನ ಒಂದು ನಗರ ಆಗಿರ್ತಕ್ಕಂಥದ್ದು. ಬ್ರೆಜಿಲ್ನ ನಗರ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ನಾವು ನೋಡೋದಾದರೆ, ಅಮೆಜಾನ್ ಮಳೆಕಾಡಿಗೆ ಅಪ್ಪಳಿಸ್ತಕ್ಕಂತಹ ಒಂದು ದಾಖಲೆಯ ಬರಗವು ಇಲ್ಲಿ 2000 ವರ್ಷಗಳ ಹಿಂದೆ ಮಾನವರಿಂದ ಕೆತ್ತಿದಂತಹ ಒಂದು ಪೆಟ್ರೋಗ್ರಿಫಿಕ್ಗಳನ್ನು ಬಹಿರಂಗಪಡಿಸಿದೆ. ಅದು ಈಗ ಈ ಒಂದು ಪ್ರದೇಶದ ದೊಡ್ಡ ನದಿಗಳಲ್ಲಿ ಒಂದರಲ್ಲಿ ಭಾಗಶಃ ಮುಳುಗಿದೆ. ಕೊಲಂಬಿಯನ್ ಪೂರ್ವದ ಕತ್ತೆಗಳನ್ನು ಬ್ರೆಜಿಲಿಯನ್ ನಗರದ ಮನೌಸ್ ಎಂಬತಕ್ಕಂಥ ಒಂದು ಹಂತದಲ್ಲಿ ಕಂಡು ಬಂದಿರತಕ್ಕಂಥದ್ದು. ಅಲ್ಲಿ ನಿಗ್ರೋ ನದಿಯ ಒಂದು ಡಾರ್ಕ್ ನೀರು ಅಮೆಜಾನ್ ನದಿಯನ್ನು ಇಲ್ಲಿ ಸಂಧಿಸುತ್ತದೆ. ಇದು ಎಲ್ಲಿದೆ ಅಂತ ಅಂದರೆ ಬ್ರೆಜಿಲ್ನಲ್ಲಿ ಇರ್ತಕ್ಕಂಥದ್ದು ಮನೌಸ್ ಎಂಬತಕ್ಕಂತಹ ಒಂದು ನಗರ. ಇಲ್ಲಿ ಅಮೆಜಾನ್ ನದಿ ಕೂಡ ಇದೆ. ಅದರ ಜೊತೆಗೆ ಇಲ್ಲಿ ಇನ್ನೊಂದು ಏನಪ್ಪ ಅಂತ ಅಂದರೆ ಇಲ್ಲಿ ಅಮೆಜಾನ್ ಕಾಡು ಕೂಡ ಇದೆ. ಲಿಂಪೋಪೋ ನದಿ ಉತ್ತರ ಅಮೆರಿಕಾದಲ್ಲಿ ಇದ್ದರೆ, ದಕ್ಷಿಣ ಅಮೆರಿಕಾದಲ್ಲಿ ಯಾವುದಪ್ಪ ನದಿ ಇದೆ ಅಂತಂದರೆ ಅಮೆಜಾನ್ ನದಿ ಇದೆ. ಇದರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರಲಿ. ಈ ಒಂದು ಅಮೆಜಾನ್ ನದಿಯ ಅತ್ಯಂತ ದೊಡ್ಡದಾದಂತಹ ಒಂದು ಟ್ರೈಬ್ಯೂಟರಿ ಅಥವಾ ಉಪನದಿ ಯಾವುದು ಅಂತ ಕೇಳಿದರೆ ಅದು ಲಿಂಪೋಪೋ ನದಿ. ನೋಡಿ ಇಲ್ಲಿ ಲಿಂಪೋಪೋ ನದಿ ಆಗಿರ್ತಕ್ಕಂಥದ್ದು. ಅದರ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿ ಗೊತ್ತಿರಲಿ. ನೆಕ್ಸ್ಟು ಮುಂದಿನ ಒಂದು ಆರ್ಟಿಕಲ್ ನೋಡೋದಾದರೆ, ಬುದ್ಧಿವಂತ ಪಕ್ಷಿ ಕಾಗೆ ಅಂತ ಒಂದು ಆರ್ಟಿಕಲ್ ಇದೆ. ಕಾಗೆ ಎಂದ ತಕ್ಷಣ ಮೂಗು ಮುರಿಯುವವರೇ ಹೆಚ್ಚು ಅಂತ ಆಗಿರ್ತಾರೆ. ಆದರೆ ಇಡೀ ಪಕ್ಷಿ ಸಂಕುಲದಲ್ಲಿ ಬುದ್ಧಿವಂತ ಹಕ್ಕಿ ಅಂತ ಅಂದರೆ ಅದು ಕಾಗೆ ಆಗಿರ್ತದೆ. ಅವುಗಳನ್ನು ಫೆದರ್ಡ್ ಆಪೇಸ್ ಅಂತ ಕರಿತೇವೆ. ನೋಡಿ ಇಲ್ಲಿ ಫೆದರ್ಡ್ ಆಪೇಸ್, ಆಕಾಶದ ಮಂಗಗಳು ಅಂತಲೂ ಕೂಡ ಕರಿತೇವೆ. ಇತ್ತೀಚೆಗೆ ಸಂಶೋಧನೆಗಳಲ್ಲಿ ಕಂಡುಬಂದಂತೆ ಕಾಗೆಗಳಿಗೆ ಪಕ್ಷಿ ಸಂಕುಲದಲ್ಲೇ ದೊಡ್ಡ ಮೆದುಳು ದೇಹದಲ್ಲಿ ಅನುಪಾತಕ್ಕೆ ಸರಿಯಾಗಿ ಇಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಬುದ್ಧಿವಂತಿಕೆಯಲ್ಲಿ ಮನುಷ್ಯನನ್ನು ಬಿಟ್ಟರೆ ಕಾಗೆಯೇ ಅತಿ ಶ್ರೇಷ್ಠ ಆಗಿರ್ತಕ್ಕಂಥದ್ದು. ಬ್ರಾಹ್ಮಿ ಮುಹೂರ್ತದಲ್ಲಿ ಕಾಗೆ ಏಳುತ್ತದೆ. ಆ ಹೊತ್ತಿನಲ್ಲಿ ಧ್ಯಾನ ಮಾಡಲು ನಮ್ಮನ್ನು ಕೂಗಿ ಕರೆದು ಪ್ರೇರೇಪಣೆ ಇಲ್ಲಿ ಮಾಡುತ್ತದೆ. ಸಂಜೆಯಾದ ಒಂದು ಮೇಲೆ ಕಾಗೆ ಆಹಾರವನ್ನು ಸೇವಿಸೋದಿಲ್ಲ. ಇದು ಮನುಷ್ಯರ ಮುಖ ಮತ್ತು ಧ್ವನಿಯನ್ನು ಇಲ್ಲಿ ಚೆನ್ನಾಗಿ ನೆನಪಿಟ್ಟುಕೊಳ್ಳಬಹುದು ಅಂತ ಇಲ್ಲಿ ಮಾಹಿತಿಗಳನ್ನು ಇಲ್ಲಿ ಕೊಟ್ಟಿದೆ. ಪ್ರತಿದಿನ ಒಂದು ಜನರಲ್ ನಾಲೆಡ್ಜ್ ಅಂತ ಆರ್ಟಿಕಲ್ ಬರ್ತಿದೆ. ಆ ಒಂದು ಆರ್ಟಿಕಲ್ನಲ್ಲಿ ಇರ್ತಕ್ಕಂತಹ ಒಂದು 10 ಪ್ರಶ್ನೆಗಳನ್ನು ನಾವು ನೋಡ್ಕೊಳ್ತಾ ಹೋಗೋಣವಂತೆ. ಕರ್ನಾಟಕದ ಒಂದು ರಾಜ್ಯದಲ್ಲಿ ಪೂರ್ವಕ್ಕೆ ಹರಿತಕ್ಕಂತಹ ಒಂದು ನದಿ ಯಾವುದು ಅಂತ ಕೇಳಿದರೆ, ಪೂರ್ವಕ್ಕೆ ನದಿ ಅಂತ ಅಂದರೆ ಇದು ಭಾರತ ಅಂತ ಅಂದರೆ ಇದು ಪೂರ್ವ, ನೆಕ್ಸ್ಟು ಇದು ಪಶ್ಚಿಮ, ಇದು ಪೂರ್ವ.
ಇಲ್ಲಿ ಈ ಕಡೆ ನದಿ ಹರಿತಕ್ಕಂಥ ಒಂದು ನದಿ ಯಾವುದಪ್ಪ ಅಂತಂದರೆ ಅದು ತುಂಗಾ ನದಿ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ತುಂಗಾ ನದಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕ ಇಲ್ಲಿ ಯಾರು ಅಂತ ಕೇಳಿದರೆ, ವಿಜಯನಗರದ ಸಾಮ್ರಾಜ್ಯದ ಇಲ್ಲಿ ಸ್ಥಾಪಕ ಹಕ್ಕ ಬುಕ್ಕರ್ ಆಗಬೇಕಾಗಿತ್ತು. ಇಲ್ಲಿ ಹರಿಹರ ಅಂತ ಕೊಟ್ಟಿದ್ದಾರೆ, ಇದನ್ನು ಗೀಚ್ಕೊಳ್ಳಿ. ಹಕ್ಕ ಬುಕ್ಕರು ಇಲ್ಲಿ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕ ಇಲ್ಲಿ ಹಕ್ಕ ಬುಕ್ಕರು ಆಗಿರ್ತಾರೆ. ಗುಂಬಾಜ್ ಅಂತಕ್ಕಂಥದ್ದು ಎಲ್ಲಿದೆ ಅಂತ ಕೇಳಿದರೆ, ಗೋಲ್ ಗುಂಬಾಜ್ ಅಂತ ಕರಿಬೇಕಿತ್ತು, ಆದರೆ ಇಲ್ಲಿ ಗುಂಬಾಜ್ ಅಂತ ಕೊಟ್ಬಿಟ್ಟಿದ್ದಾರೆ. ಗುಂಬಾಜ್ ಅಂತಕ್ಕಂಥದ್ದು ಬಿಜಾಪುರ ನಗರದಲ್ಲಿ ಇದು ಇರತಕ್ಕಂಥದ್ದು. ಗುಂಬಾಜ್ ಇದು ಬಿಜಾಪುರದಲ್ಲಿದೆ. ಯಾವ ವರ್ಷದಲ್ಲಿ ಭಾರತದ ರಾಷ್ಟ್ರೀಯ ಕ್ರೀಡಾಕೂಟವನ್ನು ಮೊದಲು ಬೆಂಗಳೂರಿನಲ್ಲಿ ನಡೆಸಲಾಯಿತು ಅಂತ ಇದೆ. ಭಾರತದ ರಾಷ್ಟ್ರೀಯ ಕ್ರೀಡಾಕೂಟವನ್ನು ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ನಡೆಸಲಾಯಿತು ಅಂತ ಕೇಳಿದರೆ ನೋಡಿ 1966ರಲ್ಲಿ. ಇಲ್ಲಿ ಭಾರತೀಯ ರಾಷ್ಟ್ರೀಯ ಕ್ರೀಡಾಕೂಟ ನ್ಯಾಷನಲ್ ಸ್ಪೋರ್ಟ್ಸ್ ಅಂತ ಕರಿತೇವೆ. ನ್ಯಾಷನಲ್ ಸ್ಪೋರ್ಟ್ಸನ್ನು 1966ರಲ್ಲಿ ಪ್ರಪ್ರಥಮ ಬಾರಿಗೆ ಬೆಂಗಳೂರಿನಲ್ಲಿ ಇಲ್ಲಿ ನಡೆಸಲಾಯಿತು. ಇದರ ಬಗ್ಗೆಯೂ ಕೂಡ ಮಾಹಿತಿ ಗೊತ್ತಿರಲಿ. ಯಾವ ದಿನವನ್ನು ಕರ್ನಾಟಕ ರಾಜ್ಯೋತ್ಸವ ಅಂತ ನಾವು ಆಚರಣೆಯನ್ನು ಮಾಡ್ತೇವೆ ಅಂತ ಇಲ್ಲಿ ಕೇಳಿದರೆ, ಯಾವ ದಿನವನ್ನು ಕರ್ನಾಟಕ ರಾಜ್ಯೋತ್ಸವ ಅಂತ ಆಚರಣೆಯನ್ನು ಮಾಡ್ತೀವಿ ಅಂತ ಕೇಳಿದರೆ ನವೆಂಬರ್ 1ರಂದು ನಾವು ಕರ್ನಾಟಕ ರಾಜ್ಯೋತ್ಸವ ಅಂತ ಇಲ್ಲಿ ಆಚರಣೆಯನ್ನು ಮಾಡ್ತೇವೆ. ಕನ್ನಡ ಧ್ವಜದಲ್ಲಿ ಬಳಸಿದ 2 ಬಣ್ಣಗಳು ಇಲ್ಲಿ ಯಾವುವು ಅಂತ ಕೇಳಿದರೆ ಹಳದಿ ಮತ್ತು ಕೆಂಪು ಬಣ್ಣ. ಹಳದಿ ಮತ್ತು ಕೆಂಪು ಬಣ್ಣ ಕನ್ನಡ ಧ್ವಜದಲ್ಲಿ ಬಳಸ್ತಕ್ಕಂತಹ ಒಂದು 2 ಬಣ್ಣಗಳು ಆಗಿರ್ತವೆ. ಕನ್ನಡ ಸಾಹಿತ್ಯ ಪರಿಷತ್ತನ್ನು ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡಲಾಯಿತು ಅಂತ ಕೇಳಿದರೆ, ಇದನ್ನು ತುಂಬ ಸಲ ನಿಮ್ಮ ಒಂದು PC ಎಕ್ಸಾಮ್ಗಳಿಗೆ ಡೈರೆಕ್ಟಾಗಿ ಪ್ರಶ್ನೆ ಬಂದಿದೆ. ಕನ್ನಡ ಸಾಹಿತ್ಯ ಪರಿಷತ್ತು ಯಾವ ವರ್ಷದಲ್ಲಿ ಇಲ್ಲಿ ಸ್ಥಾಪನೆ ಆಯಿತು ಅಂತ. ಇದಕ್ಕೆ ಸರಿಯಾದ ಉತ್ತರ 1915ರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು. ಅದರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರಲಿ. ಮುಂದಿನ ಪ್ರಶ್ನೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಒಂದು ಅಧ್ಯಕ್ಷ ಇಲ್ಲಿ ಯಾರು ಅಂತ ಕೇಳಿದರೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷ ಇಲ್ಲಿ ಯಾರು ಅಂತ ಕೇಳಿದರೆ ಮೊದಲ ಅಧ್ಯಕ್ಷ ಇಲ್ಲಿ ಯಾರಪ್ಪ ಅಂತ ನೋಡೋದಾದರೆ HV ನಂಜುಂಡಯ್ಯ ಎಂಬತಕ್ಕಂಥವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು ಇವರು ಆಗಿರ್ತಾರೆ. ಅದರ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿ ಗೊತ್ತಿರಲಿ. ಮತ್ತು ಕೊನೆಯ ಪ್ರಶ್ನೆ, ಕರ್ನಾಟಕ ರಾಜ್ಯದ ಸಿಲ್ಕ್ ಟೌನ್ ಅಂತ ಯಾವುದನ್ನು ಕರೀತಾರೆ ಅಂತ ಇಲ್ಲಿ ಕೇಳಿದರೆ, ಕರ್ನಾಟಕ ರಾಜ್ಯದ ಸಿಲ್ಕ್ ಟೌನ್ ಎಂಬತಕ್ಕಂಥ ಎಂದು ಕರೆಯಲ್ಪಡ್ತಕ್ಕಂಥ ಒಂದು ನಗರ ಇಲ್ಲಿ ಯಾವುದು ಅಂತ ಹೇಳಿದರೆ ರಾಮನಗರ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ರಾಮನಗರ ಕರ್ನಾಟಕ ರಾಜ್ಯದ ಸಿಲ್ಕ್ ಟೌನ್ ಎಂದು ಕರೆಯಲ್ಪಡ್ತಕ್ಕಂತಹ ಒಂದು ನಗರ ಆಗಿದೆ. ಕವಿರಾಜ ಮಾರ್ಗ ಪುಸ್ತಕವನ್ನು ಬರೆದವರು ಇಲ್ಲಿ ಯಾರು ಅಂತ ಕೇಳಿದರೆ, ಕವಿರಾಜ ಮಾರ್ಗ ಪುಸ್ತಕವನ್ನು ಇಲ್ಲಿ ಬರೆದವರು ಯಾರು ಅಂತ ಕೇಳಿದರೆ ಇದಕ್ಕೆಲ್ಲರೂ ಕೂಡ ನಿಮ್ಮ ಒಂದು ಆನ್ಸರ್ನ ಕಾಮೆಂಟ್ ಬಾಕ್ಸ್ ಮೂಲಕ ನೀವು ಕಮೆಂಟ್ ಮಾಡಿ ತಿಳಿಸಬಹುದಾಗಿರ್ತದೆ. ಕವಿರಾಜ ಮಾರ್ಗ ಎಂಬತಕ್ಕಂಥ ಒಂದು ಪುಸ್ತಕ ಯಾರು ಬರೆದಿದ್ದಾರೆ ಅಂತ ಎಲ್ಲರೂ ಕೂಡ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ಇರ್ತಕ್ಕಂಥ ಒಂದು ಪ್ರಶ್ನೆಗಳು ನಿಮಗೆ ಇಲ್ಲಿ ಟೆಲಿಗ್ರಾಮಲ್ಲಿ ನಿಮಗೆ ಏನು PDF ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಮಾಹಿತಿಗಳನ್ನು ಪಡ್ಕೋಬೋದು. ಓಕೆ, ಬನ್ನಿ ಈಗ ಡೈರೆಕ್ಟಾಗಿ ನಾವು ಆರ್ಟಿಕಲ್ಗಳನ್ನು ನೋಡ್ಕೊಳ್ಳೋಣ. ಯಾಕೆ ಅಂತ ಅಂದರೆ ತುಂಬ ಇಂಪಾರ್ಟೆಂಟ್ ಇರ್ತದೆ ಪ್ರತಿದಿನದ ಒಂದು ಪ್ರಚಲಿತ ಘಟನೆಗಳು. ಓಕೆ, ಇದೊಂದು ಆರ್ಟಿಕಲ್ ಇದೆ ನೋಡಿ. ಭಾರತದ ಭೌಗೋಳಿಕ ಅನ್ವರ್ಥ ನಾಮಗಳು ಅಂತ ಕೊಟ್ಟಿದ್ದಾರೆ. ಪಂಚ ನದಿಗಳ ನಾಡು ಪಂಜಾಬ್, ಬಂಗಾಳದ ಕಣ್ಣೀರು ದಾಮೋದರ್, ಬಿಹಾರದ ಕಣ್ಣೀರು ಕೋಸಿ, ಅಸ್ಸಾಂನ ಕಣ್ಣೀರು ಬ್ರಹ್ಮಪುತ್ರ, ಸಾಂಬಾರಗಳ ನಾಡು ಕೇರಳ, ಭಾರತದ ಹೆಬ್ಬಾಗಿಲು ಮುಂಬೈ, ಸಪ್ತದ್ವೀಪಗಳ ನಾಡು ಮುಂಬೈ, ಪಿಂಕ್ ಸಿಟಿ ಜೈಪುರ್, ಸರೋವರಗಳ ನಾಡು ಉದಯಪುರ, ಅರಮನೆಗಳ ನಗರ ಕೋಲ್ಕತ್ತಾ, ಭಾರತದ ಚಹಾದ ನಾಡು ಇಲ್ಲಿ ಅಸ್ಸಾಂ ಆಗಿದೆ, ಭಾರತದ ಮ್ಯಾಂಚೆಸ್ಟರ್ ಅಹಮದಾಬಾದ್, ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಕೊಯಂಬತ್ತೂರ್, ಡೆಕ್ಕನ್ ಕ್ವೀನ್ ಪುಣೆ, ವೃದ್ಧ ಗಂಗಾ ಗೋದಾವರಿ, ದಕ್ಷಿಣ ಗಂಗಾ ಕಾವೇರಿ, ಗಾರ್ಡನ್ ಸಿಟಿ ಬೆಂಗಳೂರು, ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರು, ಪೂರ್ವದ ಸ್ಕಾಟ್ಲೆಂಡ್ ಶಿಲ್ಲಾಂಗ್ ಅಂತ ಕರೀತಾರೆ. ಇಷ್ಟು ನೆನಪಿಟ್ಕೊಳ್ಳಿ, ಇಲ್ಲಿಂದ ಪ್ರಶ್ನೆ ಬರ್ಬೋದು. ಮಂಗಳ ಗ್ರಹದ ಬಗ್ಗೆ ಇಲ್ಲಿ ನಿಮಗೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಅತ್ಯಂತ ಮಂಗಳ ಗ್ರಹ ಏನಿದೆ ರೆಡ್ ಪ್ಲಾನೆಟ್ ಅಥವಾ ಕೆಂಪು ಗ್ರಹ ಅಂತ ಇಲ್ಲಿ ಕರಿತೇವೆ. ಇದರ ಬಗ್ಗೆ ಏನೇನಿದೆ ಅಥವಾ ಇಲ್ಲಿ ಎಷ್ಟು ಉಷ್ಣತೆ ಇದೆ, 65 ಡಿಗ್ರಿವರೆಗೆ ಇಲ್ಲಿ ಉಷ್ಣತೆ ಇರತಕ್ಕಂಥದ್ದು, ಇಲ್ಲಿ ಏನೇನಿದೆ ಅಂತ ಸಂಪೂರ್ಣವಾಗಿ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ ನೋಡಿ, ಭೂಮಿಗಿಂತ ಕೊಂಚ ಅಧಿಕ ದಿನ ಅಂದರೆ ಮಂಗಳನ ಒಂದು ವರ್ಷ 687 ದಿನಗಳು ಆಗಿರ್ತವೆ. ಅಂದರೆ ಅತಿ ಹತ್ತಿರದ ಒಂದು 2 ಭೂಮಿಯ ಒಂದು ವರ್ಷಗಳು ಅಂತ ಇಲ್ಲಿ ಕರೀತಾರೆ. ಮಂಗಳನಿಗೆ 2 ಉಪಗ್ರಹಗಳಿದ್ದಾವೆ. ಯಾವ್ಯಾವುದಪ್ಪ ಅಂತಂದರೆ ಫೋಬೋಸ್ ಮತ್ತು ಡಿಮೋಸ್ ಅಂತಕ್ಕಂಥ ಒಂದು ಉಪಗ್ರಹಗಳು ಇಲ್ಲಿ ಇರ್ತಕ್ಕಂಥದ್ದು. ಮಂಗಳ ಇಲ್ಲಿ ನಮ್ಮ ಒಂದು ಪೂರ್ವಜರಿಗೆ ಹಿಂದಿನ ಒಂದು ಕಾಲದಿಂದಲೂ ಕೂಡ ಗೊತ್ತಿರ್ತಕ್ಕಂಥದ್ದು. ಈ ಗ್ರಹವನ್ನು ಬರಿಕಣ್ಣಿನಿಂದಲೂ ಕೂಡ ನಾವು ನೋಡ್ಬೋದು. ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ, ಬರಿಕಣ್ಣಿನಿಂದ ನೋಡ್ತಕ್ಕಂಥ ಒಂದು ಗ್ರಹ ಮಂಗಳ ಗ್ರಹ ಆಗಿರ್ತದೆ. ಕೆಂಪು ಗ್ರಹ ಅಂತಲೂ ಕೂಡ ಇದನ್ನು ಕರೀತಾರೆ. ಮಂಗಳನ ಮೇಲೆ ಹೆಲಿಕಾಪ್ಟರ್ ಹಾರಾಟದ ಒಂದು ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಲಾಗಿದೆ. ಇದು ಮಂಗಳನ ಮೇಲೆ ಸುಮಾರು 72 ಹಾರಾಟಗಳನ್ನು ನಡೆಸಿ ಫೋಟೋ ಹಾಗೂ ಇತರೆ ಮಾಹಿತಿಗಳನ್ನು ಇಲ್ಲಿ ಭೂಮಿಗೆ ರವಾನೆ ಮಾಡಿದೆ. ಮಂಗಳನ ಒಂದು ಮೇಲಿನ ಒಂದು ಸಂಶೋಧನೆಗಾಗಿ ರೋವರ್ ಚಲಿಸ್ತಕ್ಕಂಥ ಒಂದು ರೋಬೋಟನ್ನು ಕಳಿಸಲಾಗಿದೆ. ಇದು ಮಂಗಳನ ಮೇಲೆ ಓಡಾಟ ನಡೆಸಿ ಮಂಗಳನ ಅನೇಕ ಫೋಟೋ ಹಾಗೂ ಇತರ ಮಾಹಿತಿಗಳನ್ನು ಭೂಮಿಗೆ ಕಳುಹಿಸಿಕೊಟ್ಟಿದೆ. ಇದು ಇತ್ತೀಚೆಗೆ ಬಂದಿತ್ತು, ಅದಕ್ಕಾಗಿ ನಿಮಗೆ ಮಾಹಿತಿಗಳನ್ನು ಕೊಟ್ಟಿದ್ದೇನೆ. ಓಕೆ, ಮುಂದಿನ ಒಂದು ಆರ್ಟಿಕಲ್ ನೋಡೋಣ. ನೋಡಿ, ಇಲ್ಲಿ ಬಂತು ಉತ್ತರಾಖಂಡದಲ್ಲಿ ಏಕರೂಪ ಒಂದು ಕಾನೂನು ಸಮಿತಿ ಅಂತ ಇದೆ.
ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಕರಿತೇವೆ. ಇದನ್ನು ಪ್ರಪ್ರಥಮ ಬಾರಿಗೆ ಗೋವಾದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಇಲ್ಲಿ ಹಾಕ್ಕೊಂಡ್ರು. ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಎಲ್ಲರಿಗೂ ಕೂಡ ಮದುವೆಯ ಒಂದು ಇದು ಏನು ಕಾನೂನು ಇರ್ತದೆ ಎಲ್ಲರಿಗೂ ಕೂಡ ಸೇಮ್ ಇರಬೇಕು ಅಂತ ಹೇಳಿ, ಅಥವಾ ಎಲ್ಲರಿಗೂ ಕೂಡ ಒಂದೇ ಇರಬೇಕು ಅಂತ ಹೇಳಿ ಗೋವಾ ರಾಜ್ಯದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಮೊದಲಿನಿಂದ ಹಾಕ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಉತ್ತರಾಖಂಡದಲ್ಲೂ ಕೂಡ ಇಲ್ಲಿ ಸಮಾನತೆಗೆ ಓಂಕಾರ ಹಾಡಬೇಕು, ಎಲ್ಲ ಧರ್ಮದವರಿಗೂ ಕೂಡ ಇವು ಅನ್ವಯ ಆಗಬೇಕು ಅಂತ ಒಂದೇ ಒಂದು ಕಾನೂನನ್ನು ತಂದಿದ್ದಾರೆ, ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ. ಅದನ್ನು ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಸಮಾನ ಆಸ್ತಿಯ ಹಕ್ಕು, ಎಲ್ಲ ಥರದ ಮಕ್ಕಳಿಗೂ ಕೂಡ ಸಮಾನತೆ ಆಗಬೇಕು. ಮತ್ತು ಈ ಒಂದು ಏನು ಇದರಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂಡರಲ್ಲಿ ಮರಣ ನಂತರ ಒಂದು ಆಸ್ತಿ ಹಕ್ಕು ಆಗಿರಬೇಕು. ಸಮಾನ ವಿಚ್ಛೇದನ ಜೀವನಾಂಶ ಕೂಡ ಆಗಬೇಕು. ಬಹುಪತ್ನಿತ್ವ ಬಾಲ್ಯ ವಿವಾಹ ನಿಷೇಧ ಆಗಬೇಕು. ಹಲಾಲ್ ಇದ್ದತ್ಗೂ ನಿಷೇಧ ಇಲ್ಲಿ ಆಗಬೇಕು. ಇಲ್ಲೆಲ್ಲವಕ್ಕೂ ಕೂಡ ನಿಷೇಧ ಮಾಡಬೇಕು. ಈ ರೀತಿಯಾಗಿ ಮಾಡ್ಕೋಬೇಕು ಅಂತ ಇಲ್ಲಿ ಮಾಹಿತಿಗಳನ್ನು ಇಲ್ಲಿ ಇವರು ಕೊಟ್ಟಿದ್ದಾರೆ. ಇದು ಪುಷ್ಕರ್ ಸಿಂಗ್ ಧಾಮಿ ಅವರು, ಅಂದರೆ ಉತ್ತರಾಖಂಡದ CM ಪುಷ್ಕರ್ ಸಿಂಗ್ ಧಾಮಿ ಅವರು ಈ ರೀತಿಯಾಗಿ ಹೇಳಿದರೆ, ಏಕರೂಪ ನಾಗರಿಕ ಒಂದು ಸಂಹಿತೆ ಎಲ್ಲ ವರ್ಗದ ಒಂದು ಜನರ ಒಳಿತಿಗಾಗಿ ಮಾತ್ರ ಅಲ್ಲದೆ ಪ್ರಧಾನಮಂತ್ರಿ ಯಾವ ಒಂದು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಮತ್ತು ಏಕ್ ಭಾರತ್ ಶ್ರೇಷ್ಠ ಭಾರತ್ ಆಲೋಚನೆಗೂ ಕೂಡ ಇಲ್ಲಿ ಕಾರಣ ಆಗಿದೆ ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಇವಾಗಿದು ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ನ ಒಂದು ಮಾಹಿತಿ. ಈ ಒಂದು ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಯಾರಾದರೂ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು. ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.